CWNA ಆದೇಶದ ವಿರುದ್ಧ ಕೇಂದ್ರ ಸಚಿವ HDK ಕಿಡಿಕಾರಿದ್ದಾರೆ. ನೋಡಿ, ಪ್ರಾಧಿಕಾರದ ತೀರ್ಪನ್ನ ಸ್ವೀಕರಿಸಿದ್ರೆ ವೀಕ್ನೆಸ್ ಆಗುತ್ತೆ ಅದು ಅಂತ ಹೇಳ್ತಾ ಇದ್ದಾರೆ. CWNA ಆದೇಶದ ವಿರುದ್ಧ ಕೇಂದ್ರ ಸಚಿವ HDK ಕಿಡಿಕಾರಿದ್ದಾರೆ. ಪ್ರಾಧಿಕಾರದ ತೀರ್ಪು ಸ್ವೀಕರಿಸಿದ್ರೆ ವೀಕ್ನೆಸ್ ಅಂತ ಬಿಡ್ತಾರೆ. ಪ್ರಾಧಿಕಾರದ ಸಮಿತಿಗೆ ನಾನು ಒತ್ತಾಯ ಮಾಡ್ತೇನೆ, ನೀವು AC ರೂಮ್ನಲ್ಲಿ ಕೂತು ತೀರ್ಪು ಕೊಡೋದಲ್ಲ ಸ್ವಾಮಿ, ಇಲ್ಲಿ ನೀರಿನ ಪ್ರಮಾಣವನ್ನ ಎಷ್ಟಿದೆ ಅನ್ನೋದನ್ನ ಪರಿಶೀಲಿಸಿ ಫಸ್ಟ್ ಅಂತ ಹೇಳಿ HD ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ತಮಿಳುನಾಡಿನ CM ಕೂಡ ಬಂದು ಪರಿಶೀಲನೆ ಮಾಡಲಿ. ಹಾಸನದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾವೇರಿ ನೀರಿಗಾಗಿ ಅವರು ಕೂಡ ಧ್ವನಿಯನ್ನ ಎತ್ತಾ ಇದ್ದಾರೆ. HD ಕುಮಾರಸ್ವಾಮಿ ಅವರು ನೋಡಿ, ಪ್ರಾಧಿಕಾರದವರು AC ರೂಮಲ್ಲಿ ಕೂತ್ಕೊಂಡು ಹೇಳಬೇಡಿ, ಇಲ್ಲಿ ಬಂದು ಪರಿಶೀಲನೆ ಮಾಡಿ ಫಸ್ಟ್ ಅಂತ ಹೇಳಿ HD ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ತೀವ್ರತರವಾದಂಥ ಬರಗಾಲ, ನಮ್ಮ ಕೃಷ್ಣಾ ಜಲಾನಯ ಪ್ರದೇಶದಲ್ಲಿ ಅಲ್ಲಿರ್ತಕ್ಕಂಥ ಜಲಾಶಯಗಳು ಭರ್ತಿಯಾಗ್ತಕ್ಕಂಥದ್ದು ಒಂದು ಭಾಗವಾದರೆ, ರಾಜ್ಯದ ಉದ್ದಗಲಕ್ಕೂ ಬಹುಶಃ ಸುಮಾರು 150-160 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಂಗಾರಿನಲ್ಲಿ ಬಿತ್ತನೆ ಮಾಡಿದಂಥ ರೈತರ ಬದುಕು ಸಂಪೂರ್ಣವಾಗಿ ನಾಶ ಆಗಿದೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಸರಣಿ